ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಜುಕೇಷನಲ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಈ ಒಂದು ವಿಡಿಯೋದಲ್ಲಿ ಕೆಸೆಟ್ 2023ಯ ರಿಸಲ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಿಸಲ್ಟ್ ಹೇಳೋಕ್ಕಿಂತ ಮುಂಚೆ ಸಬ್ಜೆಕ್ಟ್ ವೈಸ್ ಕ್ಯಾಟಗರಿ ವೈಸ್ ಯಾವ ರೀತಿ ಕಟ್ ಆಫ್ ಲಿಸ್ಟನ್ನು ಬಿಟ್ಟಿದ್ದಾನೆ, ಇದು ಪ್ರಾವಿಷನಲ್ ಆಗಿರುತ್ತೆ. ಸೊ ಅನ್ನೋದನ್ನು ಈಗ ನೋಡೋಣ. ಮೊದಲನೇದಾಗಿ ನಾನು ಇವಾಗ ಕಾಮರ್ಸಿಂದ ನೋಡ್ತಾ ಇದ್ದೀನಿ. ಅಲ್ಲಿ ನೋಡಿ, ಕಾಮರ್ಸ್ ಹೈಯೆಸ್ಟ್ ತೊಗೊಂಡಿರೋರು 218, ಅಂದರೆ ಹೈಯೆಸ್ಟ್ ಇದರಲ್ಲಿ 300 ಮಾರ್ಕ್ಸಿಗೆ 218 ಹೈಯೆಸ್ಟ್ ಆಗಿದೆ. ಸೊ ಇದರೊಳಗಡೆ ಜನರಲ್ ಕ್ಯಾಟಗರಿ GM ಅಂದರೆ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ? 607 ಜನ ಕ್ವಾಲಿಫೈ ಆಗಿದ್ದಾರೆ. ಸೊ ಅದರಲ್ಲಿ PWD 14, ಟ್ರಾನ್ಸ್ಜೆಂಡರ್ 5. ಸೊ ಈ ರೀತಿ. ಸೊ ಇಲ್ಲಿ ಜನರಲ್ ಕಟ್ ಆಫ್ ಇದೆ ಅಂದರೆ 166. ಸೊ ಆ ಥರ ಇಲ್ಲಿ ನೀವು ಈ PDF ಅಲ್ಲಿ ಎಲ್ಲ ಕಟ್ ಆಫ್ ಲಿಸ್ಟನ್ನು ನೀವು ನೋಡ್ಕೋಬೋದು. ಈ PDF ನಿಮಗೆ ಕೆಸೆಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಇದೇ ಥರ ಕನ್ನಡ ಎಕನಾಮಿಕ್ಸ್ 41 ಸಬ್ಜೆಕ್ಟ್ಸ್, ಅಂದರೆ ಟೋಟಲ್ 41 ಸಬ್ಜೆಕ್ಟ್ಸಲ್ಲಿ 6700 ಮೆಂಬರ್ಸ್ ಕ್ವಾಲಿಫೈ ಆಗಿದ್ದಾರೆ. ಸೊ ಈ ರೀತಿ ನೀವು ಈ PDF ಅಲ್ಲಿ ಎಲ್ಲದನ್ನು ನೋಡ್ಕೋಬೋದು. ಸೊ ನಿಮ್ಮ ಕ್ಯಾಟಗರಿ ವೈಸ್ ಯಾವ ರೀತಿ ಕಟ್ ಆಫ್ ಇದ್ದರೆ ನೀವೇನಾದರೂ ಇಷ್ಟು ಸ್ಕೋರ್ಸನ್ನು ನೀವು ಮಾಡಿದರೆ ನೀವು ಸೆಲೆಕ್ಟ್ ಆದಂಗೆ ಲೆಕ್ಕ. ಓಕೆ, ಆ ರೀತಿ ನೀವು ತಿಳ್ಕೋಬೇಕು. ಸೊ ಓಕೆ, ಇದು ನಿಮಗೆ ಕೆಸೆಟ್ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಓಕೆ, ನಿಮಗೆ ಎಲ್ಲ ಡಿಪಾರ್ಟ್ಮೆಂಟ್, ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೊ ಎಲ್ಲ ಡಿಪಾರ್ಟ್ಮೆಂಟ್ನ ಮಾಹಿತಿ ಇಲ್ಲಿ ಸಿಗುತ್ತೆ. ಇವಾಗ ನೋಡಿ, ನಾನು ಫಿಸಿಕಲ್ ಸೈನ್ಸ್, ಮ್ಯಾಥಮೆಟಿಕಲ್ ಸೈನ್ಸ್ ಆ್ಯಂಡ್ ಕೆಮಿಕಲ್ ಸೈನ್ಸ್ ಓಪನ್ ಮಾಡಿದ್ದೀನಿ. ಫಿಸಿಕಲ್ ಸೈನ್ಸ್ ಹೈಯೆಸ್ಟ್ ಸ್ಕೋರ್ ಬಂದುಬಿಟ್ಟು 182. ಸೊ ಇದು 300ಗೆ. ಸೊ ಇಲ್ಲಿ GMಗೆ 38 ಜನ, SC 14, ST 5, ಕ್ಯಾಟಗರಿ 1 7, ಕ್ಯಾಟಗರಿ 2A 31, ಕ್ಯಾಟಗರಿ 2B 6, ಕ್ಯಾಟಗರಿ 3A 7 ಆ್ಯಂಡ್ ಕ್ಯಾಟಗರಿ 3B 11 ಜನ, ಟೋಟಲ್ 119 ಜನ ಜನರಲಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಆ ರೀತಿ ಕಟ್ ಆಫ್ ಲಿಸ್ಟ್ ಇದೆ. ಸೊ 3Bಗೆ 142 ಆ್ಯಂಡ್ GMಗೆ 150 ಕಟ್ ಆಫ್ ಲಿಸ್ಟ್ ಇದೆ. ಸೊ ಈ ರೀತಿಯಾಗಿ ಸೊ ನೀವು ನೋಡ್ಕೋಬೋದು. ಇದನ್ನು ನೋಡಿಕೊಂಡು ನೀವು ಪಾಸ್ ಆಗ್ತಿರೋ ಬಿಡ್ತಿರೋ ಅನ್ನೋದನ್ನ ಇಲ್ಲಿ ನೀವು ತಿಳ್ಕೊಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಾಟಾ, ಬೈ ಬಾಯ್.